ಹಲೋ ಹಾಯ್ ಅಂಡಿ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೈವಾನ್ನಲ್ಲಿ ದೇವಸ್ಥಾನಗಳು ಹೆಂಗಿರ್ತವೆ, ಅಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಈ ಥರ ಊದ್ಗಡ್ಡೆಗಳು ಸೇಮ್ ನಾವು ಯಾವ ಥರ ಊದ್ಗಡ್ಡೆ ಬೆಳಗ್ತೀವೋ ಅದೇ ಥರನೇ ಬೆಳಗ್ತಾರೆ ಅವರು ಕೂಡ. ಸೊ ತುಂಬಾ ದೊಡ್ಡದಾಗಿದೆ, ಬನ್ನಿ ನೋಡೋಣ, ಎಲ್ಲನೂ ತೋರಿಸ್ತೀನಿ. ಸೊ ಈ ಥರ ಒಳಗಡೆ ಹೋಗಬೇಕು. ಇಲ್ಲಿ ನಾವು ಉದ್ಗಡ್ಡಿ ತಗೋಬೇಕು. ಸೊ ಪೂಜೆ ಮಾಡಂಗಿದ್ರೆ ನಾವು ಉದ್ಗಡ್ಡಿ ತಗೊಂಡ್ಬಿಟ್ಟು ಇಲ್ಲಿ ಲೈಟರ್ ಇದೆ, ಸೊ ಇಲ್ಲೇ ಅಂಟಿಸ್ಕೊಬೇಕು. ಸೊ ಅದಾದಮೇಲೆ ಇಲ್ಲಿ ಬೋರ್ಡ್ ಇದೆ, ಟೈಮಿಂಗು ಯಾವಾಗ ಅಂದರೆ ಟೆಂಪಲ್ ಯಾವಾಗ ಓಪನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲೊಂದು ಟೆಂಪಲ್ ಇದೆ ಒಳಗಡೆ. ಸೊ ನೋಡಿ, ಇದು ಅವರು ಬಂದ್ಬಿಟ್ಟು ಈ ಥರ ಇರುತ್ತೆ, ಅವರು ಕುತ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ, ಊದ್ಗಡ್ಡಿ ಅಂಟಿಸ್ತಾರೆ. ಮತ್ತು ಮುಂದೆಗಡೆ ಪೇಪರ್ ಥರ ಇದೆ, ಸೊ ಅವನ್ನ ಅವ್ರು ಏನಾದರೂ ಅಂದ್ಕೊಂಡು ಮತ್ತೆ ಅವನ್ನ ಸುಡ್ತಾರೆ. ಮತ್ತು ಕವಡೆ ಥರ ಇರ್ತವೆ, ಅವು ಕೂಡ ಹಾಕ್ತಾರೆ ನಿಂತ್ಕೊಂಡು. ಅವರು ಏನಾದರೂ ಅಂದ್ಕೊಂಡು ಹಾಕಿದ್ರೆ ಅದು ನಾವು ಇವಾಗ ಚಕ್ಕುಬರ ಯಾವ ಥರ ಆಡ್ತೀವೋ ಆ ಥರ ಹಾಕ್ತಾರೆ ಅವರು. ಅದು ನಂಗೆ ಅಷ್ಟೇ ಗೊತ್ತು. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಒಳಗೆ ದೇವಸ್ಥಾನಕ್ಕೆ ಬಂದಾಗ ಏನಾದರೂ ತಾತಿಗಳು ಮತ್ತು ಕಾಯಿನ್ಸು, ಪೇಪರ್ಸು ಎಲ್ಲ ಇದ್ದಾವೆ. ಸೊ ನಮಗೇನಾದರೂ ಬೇಕಂದರೆ ಸೊ ನಾವಿಲ್ಲಿ ಮನಿ ಹಾಕ್ಬಿಟ್ಟು ತಗೋಬೋದು. ಇಷ್ಟೇ ಡಾಲರ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋದರೆ ತಾತಿಗಳು ಯಾವ ಥರ ತೊಗೊಂಬರ್ತೀವೋ ಸೇಮ್ ಇಲ್ಲಿ ಕೂಡ ಅದೇ ಥರನೇ ಇದೆ. ಬಟ್ ಅಲ್ಲಿ ಮನುಷ್ಯರು ಕೊಡ್ತಾರೆ, ಇಲ್ಲಿ ಈ ಥರ ಇಲ್ಲಿ ಇಟ್ಟಿರ್ತಾರೆ, ನಮಗೆ ಬೇಕಾದರೆ ಮನಿ ಹಾಕ್ಬಿಟ್ಟು ತಗೋಬೋದು. ನೆಕ್ಸ್ಟ್ ಇನ್ನೊಂದಿದೆ ಹಿಂದೆಗಡೆ. ಹಾಂ, ಈ ಥರ. ಸೊ ಇಲ್ಲಿ ನೋಡಿ ಅವ್ರು ಹಾಕ್ತಾ ಇದ್ದಾರೆ ಕಾಯನ್ನು. ಸೊ ಆ ಥರ ಹಾಕ್ಬಿಟ್ಟು ಅವ್ರೇನಾದರೂ ಕೋರ್ಕೊಂಡು ಕೈ ಮುಕ್ಕೊಂಡು ಆ ಥರ ಅವರು ಬೇಡ್ಕೊತಾರೆ, ಬೇಡ್ಕೊಂಡ್ಬಿಟ್ಟು ಹಾಕ್ತಾರೆ. ಮತ್ತು ನೋಡಿ ಅವ್ರು ಹಾಕ್ತಾ ಇದ್ದಾರೆ, ಆ ಥರ ಹಾಕ್ಬಿಟ್ರೆ ಅವ್ರೇನಾದರೂ ಅಂದ್ಕೊಂಡಿದ್ರೆ ಎರಡು ಕಾಯನ್ನು ಒಂದೇ ಥರ ಬಿಟ್ಟು ನಡಿದಂಗೆ ಸಕ್ಸಸ್ ಆದಂಗೆ ಅನಿಸುತ್ತೆ. ಮೇ ಬಿ ನಮಗೂ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ, ಯಾವಾಗ ಒಂದ್ಸತಿ ಕೇಳಿತ್ತು. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಸೊ 3 ಸತಿ ಹಾಕಬೇಕು. ಸೊ ಆ ಥರ 3 ಸತಿ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಇದೆ. ಈವ್ನಿಂಗ್ ಆಗ್ತಾರ, ಸಾಯಂಕಾಲ ಆದ ತಕ್ಷಣ ಎಲ್ಲರೂ ಈ ಥರ ಪೂಜೆ ಮಾಡೋಕ್ಕೆ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಸೊ ಎಲ್ಲರೂ ನೋಡಿ ಆ ಥರ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ. ನಾವು ನಮ್ಮೂರಲ್ಲೂ ಅಷ್ಟೇ ಸಾಯಂಕಾಲ ಆದ ತಕ್ಷಣ ನಮ್ಮಮ್ಮರೆಲ್ಲ ದೀಪ ಹಚ್ಚಿ ಊದ್ಗಡ್ಡೆ ಬೆಳಗಿದೆ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಕೂಡ ಅದೇ ಥರ ಇದೆ ಸೇಮ್. ನೋಡಿ, ಈಗ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ. ಇದು ಮೇಯ್ನು ಟೆಂಪಲು. ಸೊ ನೈವೇದ್ಯಕ್ಕೆ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ, ಫ್ಲವರ್ಸು ತುಂಬ ಇಟ್ಟಿರ್ತಾರೆ, ಮತ್ತು ಊದ್ಗಡ್ಡೆ ಅಂಟಿಸಿರ್ತಾರೆ. ನೋಡಿ, ನಾನು ಹೇಳಿದ್ನಲ್ಲ ಕಾಯನ್ನು. ಸೊ ಇಲ್ಲಿದೆಯಲ್ವಾ, ಇವನ್ನ ತಗೊಂಡ್ಬಿಟ್ಟು ನಾವು ನಮಸ್ಕಾರ ಮಾಡಿಬಿಟ್ಟು ಅದನ್ನು ಎಸೆದ್ರೆ ಸೊ ಅವು ನಾವು ಯಾವ ಥರ ಅಂದ್ಕೊಂಡು ಯಾವ ಥರ ಆಗ್ತೀವೋ ಸೊ ಅದು ಸಕ್ಸಸ್ ಆದಂಗಂತೆ. ಸೊ ಮತ್ತು ಅವ್ರನ್ನ ನಾವು ಇಂಡ್ಯಾದಲ್ಲಿ ಯಾವ ಥರ ನೈವೇದ್ಯಗಳಿಗೆ ಫ್ರೂಟ್ಸು ಎಲ್ಲ ಯಾವ ಥರ ಇಡ್ತೀವೋ ಇಲ್ಲಿ ಕೂಡ ಅಕ್ಕಿ, ಚಾಕ್ಲೇಟ್ಸು, ಬಿಸ್ಕೆಟ್ಸು ಎಲ್ಲ ಇಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಇದು ನವಲ್ಗರಿ ಥರ. ಸೊ ಏನಾದರೂ ಅಂದ್ಕೊಂಡ್ರೆ ಏನಾದರೂ ಅಂಕೆಗಳು ಬಂದರೆ ನೆರವೇರ್ದಂಗಂತೆ. ಸೊ ನನಗೂ ಏನೂ ಗೊತ್ತಿಲ್ಲ ಅಷ್ಟೊಂದಾಗಿ. ಸೊ ಸ್ವಲ್ಪ ಅವ್ರನ್ನ ಕೇಳಿದ್ರೆ ಅವ್ರು ಆ ಥರ ಹೇಳಿದ್ರು.
ಓಕೆ ಅಂಡಿ. ಇದು ತೈವಾನ್ನಲ್ಲಿ ಈ ಥರ ದೇವಸ್ಥಾನಗಳು ಇರ್ತವೆ, ಈ ಥರ ಪೂಜೆ ಮಾಡ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.